ಪ್ರಧಾನಿ ನರೇಂದ್ರ ಮೋದಿ ಇಂದು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಪರಿವರ್ತನೆಯ ಕುರಿತು ಆಯೋಜಿಸಲಾಗಿದ್ದ ಬಜೆಟ್ ನಂತರದ ವೆಬಿನಾರ್ ಅನ್ನು ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದರು. ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಕೃಷಿ ಗ್ರಾಮೀಣಾಭಿವೃದ್ಧಿ ವಲಯಗಳಿಗೆ ಉತ್ತೇಜನಕಾರಿ ಕ್ರಮಗಳನ್ನು ಪ್ರಕಟಿಸಲಾಗಿದ್ದು, ಬಜೆಟ್ ಲಾಭವನ್ನು ದೇಶದ ಎಲ್ಲಾ ನಾಗರಿಕರಿಗೂ ತಲುಪಿಸುವುದು ಅಗತ್ಯ. ಕೃಷಿ ವಿಶ್ವಕರ್ಮ ನಮ್ಮ ಅರ್ಥವ್ಯವಸ್ಥೆಯ ಪ್ರಮುಖ ಆಧಾರವಾಗಿವೆ. ಭಾರತದ ದೀರ್ಘಾವಧಿ ಅಭಿವೃದ್ಧಿಯಲ್ಲಿ ಕೃಷಿ ವಲಯ ಕಾರ್ಯತಂತ್ರದ ಸ್ತಂಭವಾಗಿದೆ ಎಂದು ಹೇಳಿದರು. ಕಿಸಾನ್ ಸಮ್ಮಾನ್ ಯೋಜನೆಯಡಿ ಸುಮಾರು 10 ಕೋಟಿ ರೈತರಿಗೆ 4 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ನೆರವು ನೀಡಲಾಗಿದೆ. ಕನಿಷ್ಠ ಬೆಂಬಲ ಬೆಲೆಯಲ್ಲಿ ತಂದ ಸುಧಾರಣೆಯಿಂದಾಗಿ ರೈತರಿಗೆ ಅನುಕೂಲವಾಗುತ್ತಿದೆ. ಸಾಂಸ್ಥಿಕ ಸಾಲ ವ್ಯಾಪ್ತಿ 75%ಕ್ಕಿಂತಲೂ ಹೆಚ್ಚಾಗಿದೆ. ಬೆಳೆ ವಿಮೆ ಯೋಜನೆಯಡಿ 2 ಲಕ್ಷ ಕೋಟಿಗೂ ಹೆಚ್ಚು ಪರಿಹಾರ ನೀಡಲಾಗಿದೆ. ಇಂತಹ ಅನೇಕ ಕ್ರಮಗಳಿಂದಾಗಿ ರೈತರು ಎದುರಿಸುವ ಸವಾಲುಗಳನ್ನು ಕಡಿಮೆಗೊಳಿಸಲಾಗಿದೆ. ಆರ್ಥಿಕ ಭದ್ರತೆ ನೀಡಲಾಗಿದೆ. ಪರಿಣಾಮವಾಗಿ ಕೃಷಿ ವಲಯದ ಆತ್ಮವಿಶ್ವಾಸ ವೃದ್ಧಿಯಾಗಿದೆ. ದೇಶ ಇಂದು ಆಹಾರ ಧಾನ್ಯಗಳು, ಬೇಳೆ ಮತ್ತು ತೈಲ ಬೀಜಗಳನ್ನು ದಾಖಲೆ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುತ್ತಿದೆ ಎಂದು ತಿಳಿಸಿದರು. ಭಾರತಕ್ಕೆ ಇಂದು ಜಾಗತಿಕ ಮಾರುಕಟ್ಟೆ ಬಾಗಿಲು ತೆರೆದಿದೆ. ದೇಶದಲ್ಲಿ ವಿಭಿನ್ನ ಹವಾಮಾನ ಇರುವುದರಿಂದ ಇದರ ಲಾಭ ಪಡೆದುಕೊಂಡು ವಿಭಿನ್ನ ಬೆಳೆಗಳನ್ನು ಉತ್ಪಾದಿಸಲು ಮುಂದಾಗಬೇಕು. ಕೃಷಿ ರಫ್ತು ಬಲಪಡಿಸುವುದು ಆದ್ಯತೆಯಾಗಿದ್ದು, ಅಧಿಕ ಮೌಲ್ಯದ ಕೃಷಿ ಉತ್ಪನ್ನಗಳಾದ ತೆಂಗು, ಗೋಡಂಬಿ, ಚಂದನ ಮುಂತಾದ ಬೆಳೆಗಳಿಗೆ ಒತ್ತು ನೀಡಬೇಕಾಗಿದೆ. ದಕ್ಷಿಣ ಭಾರತದ ರಾಜ್ಯಗಳ ರೈತರಿಗೆ ಲಾಭ ದೊರಕಿಸಲು ತೆಂಗು ಬೆಳೆ ವೃದ್ಧಿಗೆ ವಿಶೇಷ ಗಮನ ಹರಿಸಲಾಗಿದೆ. ಈಶಾನ್ಯ ರಾಜ್ಯಗಳಲ್ಲಿ ಬೆಳೆಯುವ ಅಗರ್ ವುಡ್ ಪ್ರಮಾಣ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಕೃಷಿ ರಫ್ತು ವಿಸ್ತಾರಗೊಂಡರೆ ಸಂಸ್ಕರಣೆ ಮತ್ತು ಮೂಲವರ್ಧನೆ ವಲಯದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚುತ್ತವೆ. ಈ ನಿಟ್ಟಿನಲ್ಲಿ ಕೃಷಿ ತಜ್ಞರು, ಉದ್ಯಮ ವಲಯ ಹಾಗೂ ಸರ್ಕಾರ ಜತೆಗೂಡಿ ಸಾಗಬೇಕಾಗಿದೆ. ಇಂದು ಆರೋಗ್ಯದ ಬಗ್ಗೆ ಜನರು ಕಾಳಜಿ ವಹಿಸುತ್ತಿದ್ದು, ರಾಸಾಯನಿಕ ಮುಕ್ತ ಆಹಾರ ಧಾನ್ಯಗಳನ್ನು ಬೆಳೆಯುವುದಕ್ಕೆ ಗಮನ ಹರಿಸಬೇಕು. ನೈಸರ್ಗಿಕ ಕೃಷಿಯನ್ನು ಅನುಸರಿಸಬೇಕು. ರಾಷ್ಟ್ರೀಯ ಗೋಕುಲ ಮಿಷನ್, ಗೋವರ್ಧನ್ ಮುಂತಾದ ಯೋಜನೆಗಳು ರೈತರಿಗೆ ನೆರವಾಗುತ್ತಿವೆ ಎಂದರು. ಮೀನುಗಾರಿಕೆ ವಲಯದಲ್ಲಿ ರಫ್ತು ಹೆಚ್ಚಳಕ್ಕೆ ಅಪಾರ ಅವಕಾಶಗಳಿವೆ. ಭಾರತ 2ನೇ ಅತಿದೊಡ್ಡ ಮೀನು ಉತ್ಪಾದನಾ ರಾಷ್ಟ್ರವಾಗಿದ್ದು 4 ಲಕ್ಷ ಟನ್ ಮೀನು ಉತ್ಪಾದನೆ ಮಾಡುತ್ತಿದೆ. ಗ್ರಾಮೀಣ ಜನರ ಆದಾಯವನ್ನು ವೈವಿಧ್ಯೀಕರಣಗೊಳಿಸುವ ಅಗತ್ಯವಿದ್ದು, ಅಧಿಕ ಮೌಲ್ಯದ ಆಹಾರ ಬೆಳೆಗಳನ್ನು ಬೆಳೆಯುವುದು ಉತ್ತಮ ಪರಿಹಾರವಾಗಲಿದೆ. ಪಶುಸಂಗೋಪನೆ ಗ್ರಾಮಗಳ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತಿದೆ. ಹಾಲು ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲೇ ಮುಂಚೂಣಿಯಲ್ಲಿದ್ದು, ಮೊಟ್ಟೆ ಉತ್ಪಾದನೆಯಲ್ಲಿ 2ನೇ ಸ್ಥಾನವನ್ನು ಹೊಂದಿದೆ. ಇವುಗಳ ವೈಜ್ಞಾನಿಕ ನಿರ್ವಹಣೆಗೆ ಆದ್ಯತೆ ನೀಡುವ ಮೂಲಕ ರಫ್ತು ಹೆಚ್ಚಿಸಬಹುದಾಗಿದೆ ಎಂದು ಪ್ರಧಾನಮಂತ್ರಿ ಅಭಿಪ್ರಾಯಪಟ್ಟರು. कृषि क्षेत्र को नई ऊर्जा से भरना भी उतना ही आवश्यक है. इस साल के बजट में इस दिशा में नए प्रयास हुए हैं. मुझे विश्वास है इस वेबिनार में आप सभी के बीच हुई चर्चा, इससे निकले सुझाव बजट प्रावधानों को जल्द से जल्द जमीन पर उतारने में मदद करेंगे. साथियों, आज दुनिया के बाजार खुल रहे हैं, ग्लोबल डिमांड बदल रही है. इस वेबिनार में अपनी खेती को एक्सपोर्ट ओरिएंटेड बनाने पर भी ज्यादा से ज्यादा चर्चा आवश्यक है. हमारे पास डाइवर्स क्लाइमेट है, हमें इसका पूरा फायदा उठाना है. एग्रो क्लाइमेटिक जोन, उस विषय में हम बहुत समृद्ध हैं. इस साल का बजट इन सब बातों के लिए अनगिनत नए अवसर देने वाला बजट है. प्रोडक्टिविटी बढ़ाने की दिशा तय करता है और एक्सपोर्ट ट्रेंड को बढ़ावा देता है.